ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಶ್ರೀ ದೈವರಾಜ ಬಬ್ಬುಸ್ವಾಮಿ ಸೇವಾ ಸಮಿತಿ ರಿಜಿಸ್ಟರ್ ಮಜಿಲಾ ಸೂಟರ್ಪೇಟೆ ಮಂಗಳೂರು ಶ್ರೀ ಕೋರ್ದಬ್ಬು ದೇವಸ್ಥಾನ ಇದರ ಜೀರ್ಣೋದ್ಧಾರದ ಕಾರ್ಯಕ್ರಮದ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಡೆಸುವಂತಹ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಶ್ರೀ ದೈವರಾಜ ಬಬ್ಬುಸ್ವಾಮಿ ಸೇವಾ ಸಮಿತಿ ರಿಜಿಸ್ಟರ್ ಇದರ ಅಧ್ಯಕ್ಷರಾದಂತಹ ರಮೇಶ್ ಕೋಟ್ಯನ್, ಹಿರಿಯರು, ಈ ಕ್ಷೇತ್ರದ ಪ್ರಧಾನ ಅರ್ಚಕರು ಆದಂತಹ ಸನ್ಮಾನ್ಯುತ ವೆಂಕಪ್ಪ ಪಾತ್ರಿಗಳು, ಈ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ವಿಶ್ವನಾಥ್ ಉಳ್ಳಾಲ್, ನನ್ನ ಹೆಸರು ರೋಹಿತ್ ಉಳ್ಳಾಲ್, ನಾನು ಗೌರವ ಸಲಹೆಗಾರರು. ಭರತ್ ಕುಮಾರ್ ಅವರು ಬರಬೇಕಿತ್ತು, ಇದರಲ್ಲಿ ಹೆಸರಿದೆ, ದಯವಿಟ್ಟು ಅವರು ಸ್ವಲ್ಪ ಹೊತ್ತಲ್ಲಿ ನಮ್ಮೊಂದಿಗೆ ಸೇರಲಿಕ್ಕಿದ್ದಾರೆ. ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳೇ, ತುಳುನಾಡಿನಿಂದ ಉತ್ತರ ಬಾರ್ಕೂರ್ನಿಂದ ದಕ್ಷಿಣದ ನೀಲೇಶ್ವರ ತನಕ ಮೂಲಪ್ರಸಾದ ಅಂದರೆ ಕರಿಗಂಧದ ಮೂಲಪ್ರಸಾದದಿಂದ ಭಕ್ತರ ಆರಾಧ್ಯ ಮೂರ್ತಿಯಾಗಿ ಬೆಳಗಿಕೊಂಡು ಬಂದಿರುವಂತಹ ದೈವವೇ ಶ್ರೀ ಬಬ್ಬುಸ್ವಾಮಿ. ಇಂತಹ ಬಬ್ಬುಸ್ವಾಮಿ ಸರಿಸುಮಾರು ಉತ್ತರದ ಬಾರ್ಕೂರಿನಿಂದ ಮಂಗಳೂರು ಸೀಮೆಗೆ ಬಂದು ಈ ಒಂದು ಮಜಿಲದ ಮಣ್ಣಿಗೆ ಬಲದ ಕಾಲನ್ನಿಟ್ಟು ಅಲ್ಲಿ ಉಂಗುಷ್ಟವನ್ನು ಊರಿ ಸೂರ್ಯನಾರಾಯಣ ದೇವರ ಅಪ್ಪನೆಯನ್ನು ಪಡೆದು ನೆಲೆ ನಿಂತಿರುವಂತಹ ಪುಣ್ಯವಾದಂಥ ಪವಿತ್ರವಾದಂಥ ಕ್ಷೇತ್ರವಾಗಿದೆ. ಶತಶತಮಾನಗಳಿಂದ ಇದು ನಮ್ಮ ಪೂರ್ವಿಕರು ಆರಾಧಿಸಿಕೊಂಡು ಬಂದಿರುವಂತಹ ದೇವಸ್ಥಾನವಾಗಿದೆ. ಇದರ ಇತಿಹಾಸವನ್ನು ತಿಳಿಬೇಕಾದ್ರೆ ತುಂಬ ಸ್ವಾರಸ್ಯಕರವಾದಂಥ ವಿಚಾರವಿದೆ. ಯಾಕಂದರೆ ದೈವದ ಆ ಕಟ್ಟುಕಟ್ಟಳೆಯಲ್ಲಿ ಅದರ ವಿಚಾರಗಳಲ್ಲಿ ನಮಗೆ ತಿಳಿಯುತ್ತದೆ. ಅದರೊಂದಿಗೆ ಮೊನ್ನೆ ಅಲ್ಲಿ ಇಟ್ಟಂತಹ ಪ್ರಶ್ನಾ ಚಿಂತನೆಯಲ್ಲಿ ಕೂಡ ಇದು ತಿಳಿದು ಬಂದಿದೆ. ಈ ಒಂದು ಮಜಿಲ ಅನ್ನುವ ಹೆಸರು ಬರಲಿಕ್ಕೆ ಮೂಲ ಕಾರಣ ಅಲ್ಲಿಯೇ ಪಕ್ಕದಲ್ಲಿರುವಂಥ ಒಂದು ನಾಗಬನ. ಆ ನಾಗಬನದಲ್ಲಿ ಮೂಲದಲ್ಲಿ ಈ ಬಬ್ಬುಸ್ವಾಮಿಯ ದೇವಸ್ಥಾನವಿತ್ತು. ಕಾಲಕ್ರಮೇಣ ಕೆಲವೊಂದು ವ್ಯತ್ಯಾಸಗಳಿಂದ ಅಲ್ಲಿಂದ ಬರುವ ನಮ್ಮ ಕ್ರಿಶ್ಚಿಯನ್ ಬಂಧುಗಳು ಇದರ ದಾನಿಯಾಗಿ ಈ ಒಂದು ದೇವಸ್ಥಾನದ ನಿರ್ಮಾಣದ ರೂವಾರಿಯಾಗಿ ಅದು ಸೂಟರ್ಪೇಟೆಯ ಈ ಒಂದು ಮಣ್ಣಿಗೆ ಬಂದು ಅಲ್ಲಿ ನಂತರ ಅದಕ್ಕೊಂದು ನಿಲ್ಸ್ಥಾನವನ್ನು ಸಿಕ್ಕಿದೆ. ಒಟ್ಟು 3 ದೇವಸ್ಥಾನಗಳನ್ನು ನೋಡಿದಂತಹ, ಅದರಲ್ಲಿ ಕೆಲಸ ಮಾಡಿದಂತಹ ಒಂದು ಹಿರಿಮೆ ನಮ್ಮ ವೆಂಕಪ್ಪ ಪಾತ್ರಿಯವರಿಗಿದೆ. ಆ 3 ದೇವಸ್ಥಾನಗಳು ಕೂಡ ಬಹಳಷ್ಟು ಕಾರ್ಮಿಕ ಪವಾಡ ಒಂದು ಶಕ್ತಿಯಾಗಿ ಅಲ್ಲಿ ದೈವರಾಜ ಬಬ್ಬುಸ್ವಾಮಿಯ ಆ ಒಂದು ಸಾನ್ನಿಧ್ಯವಾಗಿ ಬೆಳಗಿದೆ. ಅದೆಷ್ಟೋ ಭಕ್ತರು ಅಲ್ಲಿ ಬಂದು ತಮ್ಮ ಕೆಲವೊಂದು ಕಷ್ಟ ಕಾರ್ಯಪನ್ಯಗಳನ್ನು ನಿವೇದಿಸಿಕೊಂಡಾಗ ದೈವರಾಜ ಬಬ್ಬುಸ್ವಾಮಿ ಮತ್ತು ಅಲ್ಲಿ ವಿಶೇಷವಾದಂಥ ಪರಿವಾರ ಶಕ್ತಿಗಳಿದ್ರೂ ಕೂಡ ಸಂಕಲಗುಳಿಗ ಅನ್ನುವಂಥ ದೈವದ ಒಂದು ಅಪ್ಪನೆಯು ಬಹಳಷ್ಟು ಅಲ್ಲಿ ಕೆಲಸವನ್ನು ಮಾಡಿದೆ. ನಮ್ಮ ಈ ಒಂದು ದೇವಸ್ಥಾನ ಬಹಳ ಶಿಥಿಲಾವಸ್ಥೆಗೆ ತಲುಪಿದಂತಹ ಸಂದರ್ಭದಲ್ಲಿ ದೈವದ ಅಪ್ಪನೆ ಪ್ರಕಾರವಾಗಿ ನಮ್ಮ ಊರಿನ 10 ಸಮಸ್ತರು ಎಲ್ಲ ಸೇರಿಕೊಂಡು ಒಂದು ಸಭೆಯನ್ನು ಮಾಡಿ ಇದರ ಜೀರ್ಣೋದ್ಧಾರವನ್ನು ಮಾಡಬೇಕು ಅನ್ನುವ ಸಂಕಲ್ಪವನ್ನು ತೊಟ್ಟಾಗ ನಮಗೆ ಆ ಜೀರ್ಣೋದ್ಧಾರ ಸಮಿತಿಗೆ ಸಿಕ್ಕಂಥ ಅಧ್ಯಕ್ಷರೇ ಈ ಭಾಗದ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯುತ ವೇದವ್ಯಾಸ್ ಕಾಮತ್ ಅವರು ಬಂದು ನಮ್ಮೊಂದಿಗೆ ಕೈ ಜೋಡಿಸಿ, ನಾನು ನಿಮ್ಮೊಂದಿಗಿದ್ದೇನೆ, ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರದ ಪ್ರಕ್ರಿಯೆಯನ್ನು ಮುಂದುವರಿಸಿ ಅನ್ನುವ ನಮಗೆ ಒಂದು ಬಹಳಷ್ಟು ಶಕ್ತಿಯನ್ನು ತುಂಬಿದವರು. ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ದೇವಸ್ಥಾನದ ಪುನರ್ ನಿರ್ಮಾಣದ ಕೆಲಸಕ್ಕೆ ಕೈ ಹಾಕಿದಂಥ ಸಂದರ್ಭ ಮೊನ್ನೆ ತಾನೇ ನಮಗೆ ಈ ಒಂದು ಅದರ ವಿಜ್ಞಾಪನ ಪತ್ರದ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಬಹಳ ಯಶಸ್ವಿ ಆಯಿತು. ಒಂದು ವಿಜ್ಞಾಪನ ಪತ್ರ ಬಿಡುಗಡೆಯ ಸಂದರ್ಭದಲ್ಲಿ ಸರಿಸುಮಾರು ನಾವು ಎಣಿಕೆಗೆ ನಾವು ಸಿಗದಷ್ಟು ಒಂದು 10 ಲಕ್ಷದಷ್ಟು ನಮಗೆ ಆ ಒಂದು ದೇಣಿಗೆಯ ಒಂದು ಸಂಗ್ರಹ ಕೂಡ ಆಯಿತು. ಅದು ದೈವದ ಒಂದು ಶಕ್ತಿಯಿಂದಾಗಿ ಒಟ್ಟು 1,36,00,000 ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವಂಥ ಈ ದೇವಸ್ಥಾನವನ್ನು ನಾವು 4-5 ತಿಂಗಳೊಳಗಾಗಿ ಅದನ್ನು ಮುಗಿಸಿ ಅದನ್ನು ಒಂದು ಬ್ರಹ್ಮಕಲಶದ ಒಂದು ಸಂಭ್ರಮವನ್ನು ಕಾಣಬೇಕು. ವರ್ಷಾವಧಿ ಉತ್ಸವ ಜನವರಿ ತಿಂಗಳಲ್ಲಿ ನಡೆಯಬೇಕಾದ್ರೆ ಆ ಜನವರಿ ತಿಂಗಳಲ್ಲಿ ಆ ದೈವದ ಪರಿಪೂರ್ಣವಾದಂಥ ಕೆಲಸವನ್ನು ಮಾಡಬೇಕು ಅನ್ನುವ ನಾವೆಲ್ಲರೂ ಕೂಡ ಯೋಚನೆಯಲ್ಲಿದ್ದೇವೆ. ಇಂತಹ ಸಂದರ್ಭದಲ್ಲಿ ಆದಿತ್ಯವಾರ 12 ತಾರೀಕು ಆದಿತ್ಯವಾರ ಬೆಳಗ್ಗೆ 9 ಗಂಟೆಗೆ
ಕತ್ರಿಯ ಮಂಜುನಾಥೇಶ್ವರ ದೇವಸ್ಥಾನದ ಪುರೋಹಿತರಾದಂತಹ ಶ್ರೀಮನ್ ಕೃಷ್ಣ ಅಡಿಗರ ಈ ಒಂದು ಸಾರಥ್ಯದಲ್ಲಿ ಅಲ್ಲಿ ಈ ಒಂದು ಶಿಲಾನ್ಯಾಸ ಕೆಸರುಕಲ್ಲು ಹಾಕುವಂಥ ಕಾರ್ಯಕ್ರಮ ಪ್ರಕ್ರಿಯೆಗಳು 9 ಗಂಟೆಯಿಂದ ಪ್ರಾರಂಭಗೊಳ್ಳಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾ ಬಂಧುಗಳು, ದೃಶ್ಯ ಮಾಧ್ಯಮದವರು, ಅದೇ ರೀತಿ ಊರ ಭಗವದ್ಭಕ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಿದ್ದೇವೆ. ಮುಂದಕ್ಕೆ ನಮ್ಮ ಅಧ್ಯಕ್ಷರಾದಂಥ ರಮೇಶ್ ಕೋಟೆಂಡ್ರವರು ಮಾತಾಡಬೇಕಾಗಿ ವಿನಂತಿ. ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಬಂಧುಗಳಿಗೆ ನಮಸ್ಕಾರ ಮಾಡಿ, ಇವತ್ತು ನಮ್ಮ ಶ್ರೀ ದೈವರಾಜ ಬಬ್ಬುಸ್ವಾಮಿ ಸೇವಾ ಸಮಿತಿ ರಿಜಿಸ್ಟರ್ ಇದರ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನಾವು ಗ್ರಾಮದ 10 ಸದಸ್ಯರು ಹಾಗೆ ಮಹಿಳಾ ಸದಸ್ಯರು ಊರ ಭಕ್ತರನ್ನೆಲ್ಲ ಸೇರಿಕೊಂಡು ಇವತ್ತು ಜೀರ್ಣೋದ್ಧಾರ ಮಾಡಬೇಕಂತೇಳಿ ಒಂದು ಕನಸನ್ನು ಕಂಡಿದ್ದೇವೆ. ಆ ಕಂಡಂಥ ಕನಸು ಇವತ್ತು ನಮ್ಮ ಒಟ್ಟಿಗೆ ಹಿರಿಯರು ವೆಂಕಪ್ಪ ಪಾತ್ರಿ ಪ್ರಧಾನ ಅರ್ಚಕರಿದ್ದಾರೆ. ಇವರ ಮಾವ, ಇವರ ತಂದೆ, ಇವರ ಅಜ್ಜ ಇವರೆಲ್ಲ ಸೇರಿ ಎಷ್ಟೋ ಸಾಧಾರಣ ನಮಗೆ ಒಂದು ನಮ್ಮ ಅನಿಸಿಕೆ ಪ್ರಕಾರ ಒಂದು 200 ವರ್ಷದ ಇತಿಹಾಸ ಈ ದೇವಸ್ಥಾನಕ್ಕೆ ಇದೆ. ಯಾಕಂತೇಳಿದರೆ ಇವತ್ತು ನಾವು ಕಿರಿಯರಾಗಿದ್ದೇವೆ, ಅವರು ಹಿರಿಯರಾದ್ದರಿಂದ ಅವರ ಹತ್ರ ಎಲ್ಲ ವಿಷಯಗಳನ್ನು ತಿಳಿಸಿ ಇವತ್ತು ನಮ್ಮ ದೇವಸ್ಥಾನ ಒಂದು ಶಿಥಿಲ ವ್ಯವಸ್ಥೆಗೆ ಬಂದದ್ರಿಂದ ಜೀರ್ಣೋದ್ಧಾರ ಆಗಬೇಕೆಂದು ನಾವೆಲ್ಲ ಕನಸು ಕಂಡಾಗ ಇವತ್ತು ನಮಗೆ ಪ್ರಥಮವಾಗಿ ಸಿಕ್ಕಿದಂಥ ಒಬ್ಬ ವ್ಯಕ್ತಿ ಯಾರಂತ ಹೇಳಿದರೆ ನಮ್ಮ ಮಂಗಳೂರು ದಕ್ಷಿಣ ವಿಭಾಗ ಕ್ಷೇತ್ರದ ಸನ್ಮಾನ್ಯ ಶ್ರೀ ವೇದವ್ಯಾಸ ಕಾಮತ್ರವರ ಹತ್ರ ವಿಜ್ಞಾಪನೆಯನ್ನು ಮಾಡಿ ಅದಕ್ಕೆ ಈ ನಮ್ಮ ಮಜಿಲ ಗ್ರಾಮದ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ನಾವೆಲ್ಲರೂ ಮತ್ತು ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಅಂತೇಳಿ ಹೇಳ್ಕೊಂಡು ಇವತ್ತು ಜೀರ್ಣೋದ್ಧಾರಕ್ಕೆ ಇಳಿದಿದ್ದಾರೆ. ಅದರಲ್ಲಿ ಹೆಚ್ಚಿನ ನಮಗೆ ಸಾಧಾರಣ ಈ ಕಾರ್ಯಕ್ರಮವನ್ನು ಎಲ್ಲ ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ ಹೇಳ್ಕೊಂಡು ಇವತ್ತು ನಮ್ಮ ಒಟ್ಟಿಗಿದ್ದಂಥ ರೋಹಿತುಲ್ಲಾಲ್ ಇವರು ದೈವದ ಬಗ್ಗೆ ಹೆಚ್ಚು ಅದರ ಬಗ್ಗೆ ಆಳವಾಗಿ ಎಲ್ಲ ತಿಳಿದವರು. ಅದರಿಂದಾಗಿ ಅವರು ಹಾಗೆ ನಮ್ಮೊಟ್ಟಿಗೂ ಇವತ್ತು ನಮ್ಮ ಜೀರ್ಣೋದ್ಧಾರ ಕಮಿಟಿಯಲ್ಲಿ ಇವತ್ತು ನಮಗೆ ಒಂದು ದೊಡ್ಡ ಭಾಗ್ಯ ಸಿಕ್ಕಿದೆ. ಏನಂತ ಹೇಳಿದರೆ ನಮ್ಮ ವಿಶ್ವನಾಥ್ ಉಲ್ಲಾಲರವರು ನಮ್ಮೊಟ್ಟಿಗಿದ್ದು ಅವರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಮ್ಮೆಲ್ಲರ ಒಂದು ಒಳ್ಳೆ ರೀತಿಯ ಜೀರ್ಣೋದ್ಧಾರ ಆಗಬೇಕಂತೇಳಿ ನಾವೆಲ್ಲ ಕನಸು ಕಂಡಿದ್ದೇವೆ. ಅದರಿಂದಾಗ ತಾವುಗಳು ಇವತ್ತು ಜೀರ್ಣೋದ್ಧಾರ ಕಮಿಟಿಯಲ್ಲಿದ್ದಂಥ ತುಂಬ ಜನಗಳಿದ್ದಾರೆ. ಸಾಧಾರಣ ವೇದವ್ಯಾಸ ಕಾಮತ್, ಹಾಗೆ ಕೆನರಾ ಬ್ಯಾಂಕ್ ನಿವೃತ್ತ ಅಧಿಕಾರಿ ಸೀತಾರಾಮ್ ಕೋಡಿಕಲ್, ಶ್ರೀ ಮೋಹನ್ ದಾಸ್ ರೈ ವಕೀಲರು, ಹಾಗೆ ಶ್ರೀಧರ್ ಸುವರ್ಣ ವಕೀಲರು, ಭಾಸ್ಕರ್ ಚಂದ್ರ ಶೆಟ್ಟಿ ಮಾಜಿ ಕಾರ್ಪೊರೇಟರ್, ಹಾಗೆ ಸೀತಾರಾಮ ಸಾಲ್ಯಾನ್ SBI ದಡ್ಡಲ್ಕಾಡ್, ಮತ್ತು ಶ್ರೀ ಶರ್ಮಾ ಪ್ರೇಮ ಕೋಟ್ಯಾನ್ ಮತ್ತು ನಮ್ಮ ಮಾಜಿ ಕಾರ್ಪೊರೇಟರ್ ಆದ ಭರತ್ ಕುಮಾರ್ ಇವರು, ಹಾಗೆ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಆದ ಅವರು ಕೂಡ ಮಾಜಿ ಕಾರ್ಪೊರೇಟರ್ ಕುಮಾರಿ ಅಪ್ಪಿ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಮತ್ತು SBI ಬ್ಯಾಂಕಿನ ಡೆಪ್ಯೂಟಿ ಮ್ಯಾನೇಜರ್ ಅನಂತ್ ಮಂಗಲ್ ಕೂಡ ನಮ್ಮೊಟ್ಟಿಗಿದ್ದಾರೆ ಜೀರ್ಣೋದ್ಧಾರ ಕಮಿಟಿಯಲ್ಲಿ. ಇನ್ನುಳಿದ ನಮ್ಮ ಕಚ್ಚೂರು ಕ್ಷೇತ್ರದ ಅಧ್ಯಕ್ಷರಾದ ಶಿವಪ್ಪನಂತರು ಕೂಡ ಇದ್ದಾರೆ, ಮತ್ತು ಉಪಾಧ್ಯಕ್ಷರಾದ ಜನಾರ್ದನ್ ಶಾಲ್ಯನ್ ಕೂಡ ಇದ್ದಾರೆ. ಹಾಗಾಗಿ ಇವರೆಲ್ಲ ಒಟ್ಟು ಸೇರಿಕೊಂಡು ಇವತ್ತು ನಮ್ಮ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ನಾವು ಇಳಿದಿದ್ದೇವೆ. ಇದಕ್ಕೆ ತಾವುಗಳು ಕೂಡ ನಾಡ್ದು 12ನೇ ತಾರೀಕು 9 ಗಂಟೆಗೆ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ. ತಾವುಗಳು ಬಂದು ನಮಗೂ ಕೂಡ ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೆ.